Greetings to you in the name of Jesus Christ. Okay. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಸಹ ನಾನು ಸ್ವಾಗತಿಸುತ್ತೇನೆ. Welcome to this Kannada Sunday service of Ebenezer Ministry. ಎಬೆನೆಜ್ ಮಿನಿಸ್ಟ್ರಿಯ ಕನ್ನಡ ಈ ಒಂದು ಆರಾಧನಾ ಕೂಟಕ್ಕೆ ನಿಮ್ಮೆಲ್ಲರನ್ನೂ ಸಹ ನಾನು ಸ್ವಾಗತಿಸುತ್ತೇನೆ. For today's meditation, let us turn to the Gospel according to Saint, chapter 16, verse 8. ಈ ದಿನ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಕ್ಕೆ ಹೋಗೋಣ. ಯೋಹಾನ್ ಸುವಾರ್ತೆ 16ನೇ ಅಧ್ಯಾಯ 8ನೇ ವಚನ. When the Holy Spirit comes, He will convince the world and bring demonstration date about sin, about righteousness, and about judgment. ಪವಿತ್ರಾತ್ಮನು ಬಂದು ಪಾಪ, ನೀತಿ, ನ್ಯಾಯ ತೀರ್ಪಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವನು. After completing his mission, Jesus was addressing the disciples. ಇಲ್ಲಿ ಯೇಸು ಸ್ವಾಮಿ ತನ್ನ ಒಂದು ಸೇವೆಯನ್ನು ಸಂಪೂರ್ಣವಾಗಿ ಮುಗಿಸಿದ ನಂತರವಾಗಿ ಶಿಷ್ಯರಿಗೆ ಈ ಮಾತನ್ನ ಹೇಳ್ತಾ ಇದ್ದಾರೆ. Jesus told them that he was going to the Father. ಯೇಸು ಸ್ವಾಮಿ ಹೇಳಿದ್ರು, ನಾನು ತಂದೆ ಬಳಿಗೆ ಹಿಂತಿರುಗಿ ಹೋಗ್ತಾ ಇದ್ದೀನಿ. At the same time, the Comforter, the Holy Spirit, is coming. ನಮ್ಮನ್ನು ಸಂತೈಸುವ ಅಥವಾ ನಮಗೆ ಸಹಾಯ ಮಾಡುವ ಪವಿತ್ರಾತ್ಮ ದೇವರು ನಾನು ನಿಮಗೆ ಕಳಿಸಿಕೊಡ್ತೇನೆ ಅಂತ ಯೇಸು ಸ್ವಾಮಿ ಹೇಳ್ತಾರೆ. Jesus told them, if I do not go away, the Holy Spirit will not come to you. ನಾನು ಹೋಗದೆ ಹೋದ್ರೆ ಪವಿತ್ರಾತ್ಮ ದೇವರು ಬರಕ್ ಆಗುವುದಿಲ್ಲ, ಅದರಿಂದ ನಾನು ಹೋಗುತ್ತೇನೆ. Holy Spirit is the Comforter. ಪರಿಶುದ್ಧಾತ್ಮ ದೇವರು ನಮಗೆ ಸಹಾಯ ಮಾಡುವ ಆತನು. He is the Counselor. ಆತನು ನಮಗೆ ಸಮಾಲೋಚನೆ ಕೊಡುವವರು. He is the Intercessor. ಆತನು ನಮಗೆ ಮಧ್ಯಸ್ಥಿಕೆ ಮಾಡುವವರು. He is the Strengthener. ಆತನು ನಮ್ಮನ್ನ ಬಲಪಡಿಸುವವರು. He is the standby of the believer. ಅವರು ವಿಶ್ವಾಸಿಗಳಿಗಾಗಿ ಮುಂದೆ ನಿಲ್ಲುವಂತವರಾಗಿದ್ದಾರೆ. So Jesus promised to send the Holy Spirit to the disciples. ಈ ಶಿಷ್ಯರಿಗೆ ಪರಿಶುದ್ಧಾತ್ಮ ದೇವರನ್ನು ಕಳಿಸಿಕೊಡುವುದನ್ನ ವಾಗ್ದಾನ ಮಾಡಿದ್ದಾರೆ. Jesus also explained the role of the Holy Spirit. ಪರಿಶುದ್ಧಾತ್ಮ ದೇವರ ಒಂದು ಪಾತ್ರವೇನು ಅನ್ನೋದನ್ನು ಸಹ ಯೇಸು ಸ್ವಾಮಿ ವಿವರಿಸಿದ್ದಾರೆ. The Holy Spirit is performing the function performed by Jesus Christ previously. ಯೇಸು ಸ್ವಾಮಿ ಏನ್ ಕಾರ್ಯಕೃತ್ಯಗಳನ್ನು ಮಾಡಿದ್ರು ಆ ಕಾರ್ಯಕೃತ್ಯಗಳನ್ನ ಪವಿತ್ರಾತ್ಮ ದೇವರ ನೆನಪಿಗೆ ತರುವಂತರಾಗಿದ್ದಾರೆ. While he was in the world, Jesus had limitations. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಆತನಿಗೆ ಒಂದು ಮಿತಿ ಅನ್ನೋದು ಇತ್ತು. In his body, it was not possible for him to travel all over the world. ಈ ಲೋಕದ ಎಲ್ಲ ಕಡೆಗಳಿಗೂ ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಾಗ ಆ ಎಲ್ಲ ದೇಶಗಳನ್ನು ಸುತ್ತಿ ಹಾದು ಹೋಗೋದಕ್ಕೆ ಆಗ್ತಿರ್ಲಿಲ್ಲ. The Holy Spirit has no such limitation. ಆದ್ರೆ ಪರಿಶುದ್ಧಾತ್ಮ ದೇವರಿಗೆ ಅಂತ ಮಿತವ್ಯಯ ಇಲ್ಲ. Holy Spirit is limitless Jesus Christ. ಪವಿತ್ರಾತ್ಮ ದೇವರು ನಿಯಮಿತವಿಲ್ಲದಂತಹ ಪರಿಶುದ್ಧಾತ್ಮ ದೇವರಾಗಿದ್ದಾರೆ. The Holy Spirit will convict and convince the world. ಆ ಪವಿತ್ರಾತ್ಮ ದೇವರು ಬಂದಾಗ ಪಾಪದ ಅರಿವನ್ನು ಹುಟ್ಟಿಸ್ತಾರೆ. He will convict the world about sin. ಒಂದು ಅರಿವನ್ನು ಹುಟ್ಟಿಸ್ತಾರೆ. ಪವಿತ್ರಾತ್ಮ ದೇವರು ಬಂದಾಗ ಅದು ಲೋಕದ ಪಾಪದ ಅರಿವನ್ನು ಹುಟ್ಟಿಸ್ತಾರೆ. About sin because they do not believe in Jesus Christ. ಪಾಪದ ನಿಮಿತ್ತವಾಗಿ ದೇವ್ರನ್ನ ನಂಬಲಿಲ್ಲ ಯೇಸು ಕ್ರಿಸ್ತನ ದೇವ್ರಂತ. That is unbelief in Jesus Christ. ಅದು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಲ್ಲದಂತದ್ದು. We have to trust the sacrificial death for the sinners on the cross. ಯೇಸು ಸ್ವಾಮಿ ಶಿಲುಬೆ ಮೇಲೆ ಎಲ್ಲ ಪಾಪಿಗಳಿಗಾಗಿ ಶಿಲುಬೆ ಮೇಲೆ ಮರಣ ಹೊಂದಿದ್ದಾರೆ. ಅದನ್ನ ನಾವು ಯೇಸು ಕ್ರಿಸ್ತನ ಮೇಲೆ ಭರವಸೆ ಇಡಬೇಕು. So unbelief in Jesus Christ is the mother of all sins. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಲ್ಲದಿರುವಂತದ್ದು
ಅದು ಎಲ್ಲರೂ ಸಹ ಪಾಪ ಮಾಡೋದಕ್ಕೆ ಗುರುತಾಗಿದೆ. In fact, all sins originate from the sin of unbelief. ನಮ್ಮದಲ್ಲೇ ಇರುವಂತದ್ದು ಅದು ಒಂದು ಪಾಪವಾಗಿದೆ. And because ಯೇಸು of ಕ್ರಿಸ್ತನನ್ನು unbelief, the Israelites perished in the desert. ಆ ನಮ್ದಲ್ಲೇ ಇರುವ ನಿಮಿತ್ತವಾಗಿ ಅವರನ್ನು ಶಿಕ್ಷಿಸಲಾಗುತ್ತದೆ. The Holy Spirit will teach about righteousness. ಪರಿಶುದ್ಧಾತ್ಮ ದೇವರು ಬಂದಾಗ ನೀತಿಯ ಬಗ್ಗೆ ಅರಿವನ್ನು ಹುಟ್ಟಿಸ್ತಾರೆ. That is the need for a right standing with God. ದೇವರೊಂದಿಗೆ ಸರಿಯಾಗಿ ಜೀವಿಸಬೇಕು ಅನ್ನೋದನ್ನ ತಿಳಿಸ್ತಾರೆ. Many people believe in doing good deeds. ಅನೇಕ ಜನಗಳು ಈ ದಿನಗಳಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡಕ್ಕೆ ಮಾಡ್ತಾರೆ. That is called self-righteousness. ಅದು ಒಂದು ಸ್ವನೀತಿ ಅಂತಂತ ಇನ್ನೊಂದು ಅರ್ಥದಲ್ಲಿ ನಾವು ಹೇಳಬಹುದು. Our good deeds are nothing but filthy rags, according to Isaiah. ಯೆಶಾಯ ಒಂದು ಪ್ರವಾದನ ಗ್ರಂಥದಲ್ಲಿ ನಾವು ನೋಡಬೇಕಾದ್ರೆ ಈ ತರ ಮಾಡುವಂತ ನೀತಿಯು ಅದು ಒಂದು ಕೆಟ್ಟದಾದಂತದಾಗಿದೆ ಅಥವಾ ವಾಸನೆ ಉಳ್ಳದಂತದಾಗಿದೆ. The Holy Spirit will teach you about righteousness because Jesus is going to the Father. ಏಕೆಂದ್ರೆ ಯೇಸು ಸ್ವಾಮಿ ತಂದೆ ಬಳಿಗೆ ಹೋಗ್ತಾ ಇರುವ ನಿಮಿತ್ತ ಆತನು ನಮಗೆ ಬೋಧಿಸ್ತಾನೆ ನೀತಿಯ ಕುರಿತಾಗಿ. Jesus brought his blood to the Father. ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಕೊಟ್ಟು ನಮ್ಮನ್ನು ತಂದೆ ಬಳಿಗೆ ಕೊಂಡುಕೊಂಡಿದ್ದಾನೆ. Jesus sacrificed his blood for the sins of the world. ಲೋಕದ ಎಲ್ಲ ಪಾಪಗಳಿಗಾಗಿ ತಾನೇ ಆತನು ಬಲಿಯಾಗಿ ರಕ್ತ ಕೊಟ್ಟಿದ್ದಾನೆ. Jesus obeyed the commandments of God. ದೇವರ ಆಜ್ಞೆಗಳನ್ನು ಯೇಸು ಸ್ವಾಮಿ ಕೈಗೊಂಡು ನಡೆದರು. So Jesus was qualified to enter the presence of God the Father by his merit. ಆ ಕ್ಷಣದಲ್ಲೇನೆ ತಂದೆಯಾದ ದೇವರ ಒಂದು ಸಮ್ಮುಖಕ್ಕೆ ಸೇರಲು ಆತನು ಎಲ್ಲಾ ವಿಷಯದಲ್ಲೂ ಸಹ ಶುದ್ಧನಾಗಿದ್ದನು, ನೀತಿವಂತನಾಗಿದ್ದನು. That is the righteousness imputed to believers. ಆ ಒಂದು ನೀತಿತನವು ವಿಶ್ವಾಸಿಗಳಲ್ಲೂ ಉಂಟಾಗುತ್ತೆ. We must wear the garment of righteousness to be eligible to enter heaven. ಪರಲೋಕಕ್ಕೆ ನಾವು ಹೋಗಬೇಕಾದ್ರೆ ದೇವರು ಕೊಡುವ ನೀತಿಯ ವಸ್ತ್ರವನ್ನು ಹೊತ್ತುಕೊಂಡು ನಾವು ಆತನ ಸಮ್ಮುಖಕ್ಕೆ ಹೋಗಬೇಕು. The believer is clothed with the righteousness of Jesus Christ. ಯೇಸು ಕ್ರಿಸ್ತನ ನೀತಿಯ ವಸ್ತ್ರವನ್ನು ಧರಿಸುವಂತರಾಗಿರಬೇಕು ವಿಶ್ವಾಸಿಗಳಾದ ನಾವುಗಳು. God considers the believer as the righteousness of God in Jesus Christ. ಯೇಸು ಕ್ರಿಸ್ತನಲ್ಲಿ ಯೇಸು ಕ್ರಿಸ್ತನ ನಂಬಿರುವಂತ ಎಲ್ಲ ವಿಶ್ವಾಸಿಗಳು ಅವರು ನೀತಿವಂತರಂತ ಪರಿಗಣಿಸ್ತಾರೆ. The Holy Spirit will also convict about judgment. ಪರಿಶುದ್ಧಾತ್ಮ ದೇವರು ಬರುವಾಗ ಒಂದು ನ್ಯಾಯ ತೀರ್ಪಿನ ಕುರಿತಾಗಿ ನಮಗೆ ತಿಳಿಯಪಡಿಸ್ತಾರೆ. The prince of this world is judged on the cross. ಈ ಲೋಕದ ಒಂದು ಶಕ್ತಿಯಾಗಿರುವಂತ ಶತ್ರುವನ್ನ ಆತನು ನ್ಯಾಯ ತೀರಿಸುವುದಕ್ಕೆ ಹಾಕಿದ್ದಾನೆ. Jesus died on the cross and rose from the dead on the third day. ಯೇಸು ಸ್ವಾಮಿ ಶಿಲುಬೆ ಮೇಲೆ ಮರಣ ಹೊಂದಿ 3ನೇ ದಿವಸ ಆತನು ಎದ್ದು ಬಂದನು. That shows Satan's head was crushed by Jesus Christ on the cross. ಶಿಲುಬೆಯ ಆತನ ಮರಣದ ಮೂಲಕವಾಗಿ ಶತ್ರು ಸೈತಾನನ ತಲೆಯನ್ನು ಜಜ್ಜಲ್ಪಟ್ಟನು. So we have nothing to be afraid of Satan and his demons. ಸೈತಾನನು ಮತ್ತು ಅದೇ ರೀತಿ ದುರಾತ್ಮಗಳಿಗೆ ನಾವು ಎದುರುವಂತ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವುಗಳನ್ನ ಜಜ್ಜಲ್ಪಟ್ಟಿದ್ದಾನೆ. Satan's power is broken by Jesus Christ. ಯೇಸು ಕ್ರಿಸ್ತನ ಮೂಲಕವಾಗಿ ಶತ್ರು ಸೈತಾನನ ಶಕ್ತಿ ಮುರಿಯಲ್ಪಟ್ಟಿದೆ. On the cross what we find is cancellation of the debt of human beings. ಮನುಷ್ಯನ ಮೇಲೆ ಆಳುತ್ತಿದ್ದಂತ ಮರಣ ಭಯವನ್ನೇ ಆತನು ಸಂಪೂರ್ಣವಾಗಿ ನಾಶ ಮಾಡಿದಾನೆ ಆ ಕಲ್ವಾರಿ ಶಿಲುಬೆಯ ಮರಣದ ಮೂಲಕ. We are indebted to God because of our sin. ನಮ್ಮ ಪಾಪದ ನಿಮಿತ್ತವಾಗಿ ನಾವು ದೇವರಿಗೆ ದೂರವಾಗಿದ್ದೀವಿ. By shedding his blood, Jesus paid for our sins. ಆತನು ತನ್ನ ಕಲ್ವಾರಿಯ ಮೇಲೆ ತನ್ನ ರಕ್ತವನ್ನು ಸುರಿಸಿದ ನಿಮಿತ್ತ
ಆತನು ಕೊಂಡುಕೊಂಡಿದ್ದಾನೆ ನಮ್ಮನ್ನು. Holy Spirit moved into the disciples, inspiring them to write the New Testament. ಹೊಸ ಒಡಂಬಡಿಕೆಯನ್ನು ಬರೆಯುವಂತೆ ಅನೇಕ ಒಂದು ಯೇಸು ಸ್ವಾಮಿಯ ಶಿಷ್ಯರುಗಳನ್ನು ದೇವರು ಪ್ರೇರೇಪಿಸಿದ್ರು ಆ ಒಂದು ಪತ್ರಿಕೆಗಳನ್ನು ಬರೆಯುವಂತೆ. Holy Spirit is called the Spirit of Truth. ಪರಿಶುದ್ಧಾತ್ಮ ದೇವರು ಸತ್ಯದ ಆತ್ಮನೇ ಆಗಿದ್ದಾನೆ. Jesus was encouraging the disciples. ಯೇಸು ಸ್ವಾಮಿ ವಿಶ್ವಾಸಿಗಳನ್ನು ಉತ್ತೇಜಿಸ್ತಾರೆ. So also the Holy Spirit will comfort the persecuted disciples. ಹಿಂಸೆಗೆ ಒಳಗಾದಂತಹ ಎಲ್ಲಾ ವಿಶ್ವಾಸಿಗಳನ್ನು ಅವರು ಸಂತೈಸುವಂತ ದೇವರಾಗಿದ್ದಾನೆ. The Holy Spirit will help us in fulfilling our mission. ಪರಿಶುದ್ಧಾತ್ಮ ದೇವರು ನಮಗೆ ಸಹಾಯ ಮಾಡ್ತಾನೆ. ದೇವರು ಏನೇ ಯೋಜನೆಗಳು ಇಟ್ಟಿದನೋ ಉದ್ದೇಶ ಇಟ್ಟವನ ಅವನ್ನ ನೆರವೇರಿಸುವಂತೆ. Nobody believes and understands gospel without the Holy Spirit. ಪರಿಶುದ್ಧಾತ್ಮ ದೇವರ ಸಹಾಯ ಇಲ್ಲದೆ ಯಾವ ವ್ಯಕ್ತಿಯೂ ಸಹ ಸುವಾರ್ತೆನ ಅರ್ಥ ಮಾಡಿಕೊಳ್ಳಕ್ಕಾಗಲ್ಲ, ದೇವರ ವಚನಗಳನ್ನ ಅರ್ಥ ಮಾಡಿಕೊಳ್ಳಕ್ ಆಗುದಿಲ್ಲ. Holy Spirit has to work in the mind of sinner. ಪಾಪಿಗಳ ಜೀವಿತದಲ್ಲಿ ಪವಿತ್ರಾತ್ಮ ದೇವರು ಕಾರ್ಯ ಮಾಡಬೇಕು. Otherwise, the sinner can never be saved. ಆ ಒಂದು ಪಾಪಿಗಳು ರಕ್ಷಿಸಲ್ಪಡೋಕಾಗುವುದಿಲ್ಲ ಹಾಗೆ ಕಾರ್ಯ ಮಾಡದೆ ಹೋದ್ರೆ. Holy Spirit has to break through the sinner's natural love for sin. ಅವರು ಸಾಮಾನ್ಯವಾಗಿ ಒಂದು ಪಾಪವನ್ನು ಪ್ರೀತಿಸುವಂತದನ್ನ ಅದು ಸಂಪೂರ್ಣವಾಗಿ ಮುರಿಬೇಕು ಅಂದ್ರೆ ಪವಿತ್ರಾತ್ಮ ದೇವರು ಕಾರ್ಯ ಮಾಡಬೇಕು. We cannot repent unless the Holy Spirit helps us. ಪವಿತ್ರಾತ್ಮ ದೇವರು ನಮಗೆ ಸಹಾಯ ಮಾಡಿದವರೆ ನಾವು ದೇವರ ಕಡೆಗೆ ಮನ ತಿರುಗೋದಕ್ಕಾಗುವುದಿಲ್ಲ. People who do not love God begin to love God by the work of the Holy Spirit. ಪವಿತ್ರಾತ್ಮ ದೇವರ ಒಂದು ಸಹಾಯದಿಂದಲೇ ಯಾವ ಜನಗಳು ದೇವರನ್ನ ಪ್ರೀತಿ ಮಾಡಕ್ಕಾಗಲ್ವೋ ಅಂತರ್ನ ಪ್ರೀತಿ ಮಾಡುವಂತೆ ಪ್ರೇರೇಪಿಸ್ತಾರೆ ಪವಿತ್ರಾತ್ಮ ದೇವರು. Through the preaching of Scripture, Holy Spirit is doing this. ಈ ಎಲ್ಲ ಕಾರ್ಯವನ್ನು ಯಾವ ವ್ಯಕ್ತಿಗಳು ಪ್ರಸಂಗಿಸ್ತಾರೋ ಆ ಪ್ರಸಂಗದ ಮೂಲಕ ಪವಿತ್ರಾತ್ಮ ದೇವರು ಕಾರ್ಯ ಮಾಡ್ತಿದ್ದಾನೆ. Gospel is about sin, righteousness and judgment. ಸುವಾರ್ತೆ ಅಂದ್ರೆ ಅದು ಪಾಪ ಮತ್ತು ನೀತಿ ಹಾಗೂ ನ್ಯಾಯ ತೀರ್ಪಿನ ಬಗ್ಗೆ ಅರಿವನ್ನು ಹುಟ್ಟಿಸುವಂತದಾಗಿದೆ. Peter was preaching, people were pierced to the heart by the work of the Holy Spirit. ಯಾವಾಗ ಪೇತ್ರನು ಪ್ರಸಂಗಿಸ್ತಿದ್ದನೋ ಆ ಪ್ರಸಂಗ ಮಾಡ್ತಿರುವಾಗಲೇ ಎಲ್ಲರ ಹೃದಯಗಳಲ್ಲೂ ಸಹ ಅವರು ಮುಟ್ಟುವಂತೆ ಆಗಲ್ಪಡ್ತು. ಸೊ ಅದ್ರ ಮೂಲಕ ಜನಗಳು ಮನ ತಿರುಗಿದರು. May the Lord bless you with these words. Amen. ಈ ವಚನದ ಮೂಲಕ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. Amen.